ಈಗ ನೋಡಿ ತಮಿಳ್ನಾಡು, ಅವನು ನೆನ್ನೆ ಬಂದ ರಾಜಕಾರಣಿ, ಅವರು ನೆನ್ನೆ ಬಂದಂಥ ರಾಜಕಾರಣಿ, ರಾಜಕೀಯದ ಗಂಧ ಏನು ಗೊತ್ತೇ ಇಲ್ಲ. ಮುಖ್ಯಮಂತ್ರಿ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ. ಆಗಲೇ ತಮಿಳ್ನಾಡು ವಿಧಾನಸಭೆ ಕರೆದು ಮೇಕೆದಾಟು ಯೋಜನೆಗೆ ನಾವು ತಡೆ ಮಾಡ್ತೀರಿ, ಮಾಡಿ ನೋಡೋಣ ಅಂತೇಳಿ ಧಮಕಿ ಹಾಕಿ ರೆಸೊಲ್ಯೂಷನ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಏನೂ ಇಲ್ಲ, ದಿನ ಹೋಗೋದು, ಯಾವುದಾನ ಒಂದು ದೇವಸ್ಥಾನಕ್ಕೆ ಹೋಗೋದು, ನಾಮ ಹಾಕ್ಕೊಳ್ಳೋದು, ವಿಭೂತಿ ಹಾಕ್ಕೊಳ್ಳೋದು, ಬರೋದು, ಇಷ್ಟೇ. ಅವ್ರು ನಾನು ಹಿಂದೂ ಅಂತ ತೋರಿಸ್ಕೊಬೇಕಷ್ಟೇ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಒಳಗೆ ಮುಸಲ್ಮಾನರಿಗೆ ಸಪೋರ್ಟು, ಒಳಗೆ ಅವ್ರಿಗೆಲ್ಲ ಫೆಸಿಲಿಟಿ, ಆಚೆ ಕಡೆ ಮಾತ್ರ ನಾನು ಹಿಂದೂ ಅಂತ ತೋರಿಸ್ಕೊಳೋ ಅಂಥ ಪ್ರವೃತ್ತಿಗೆ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಮಾಡಬೇಕಾಯ್ತಲ್ಲ ಕಾವೇರಿ ವಿಚಾರವಾಗಿ. ಅವರು ಅಧಿವೇಶನ ಕರೆದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ನಮ್ಮ ಮುಖ್ಯಮಂತ್ರಿಗೆ ಆ ಧೈರ್ಯ ಯಾಕಿಲ್ಲ ಅಂದರೆ ಅಲ್ಲಿ ಪಾರ್ಟ್ನರ್, ಅವರು ಅಲಯನ್ಸ್ ಪಾರ್ಟ್ನರ್ ಜೋಸಫ್ ವಿಜಯನ್, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಕದ್ದು ಮುಚ್ಚಿ ನೀರು ಬಿಡೋದು, ಅವರೊಂದು ಖಂಡನಾ ನಿರ್ಣಯ ನಮ್ಮ ಮೇಲೆ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳೋದು, ಇದಾ ನಿಮ್ಮ ಪರಿಸ್ಥಿತಿ. ಕರೀರಿ ಸರ್ವಪಕ್ಷದ ಸಭೆ, ಚರ್ಚೆ ಮಾಡಬೇಕಲ್ಲ. ಮಳೆ ಬರುತ್ತೆ ಬರಲ್ಲ ಅನ್ನೋ ಗ್ಯಾರಂಟಿ ಏನಿಲ್ಲ. ಈಗಾಗಲೇ 50% ಮಳೆ ಬರಲ್ಲ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಇಷ್ಟಾದರೂ ಜ್ಞಾನ ಇಲ್ಲ ಅಲ್ಲ ನಿಮಗೆ. ಬರೀ ನಿಮ್ಮ ಕ್ಯಾಬಿನೆಟ್ ರಚನೆ, ದಿನ ಮೆರವಣಿಗೆಗಳು, ಇಡೀ ಬೆಂಗಳೂರು ಪೋಸ್ಟ್ರುಗಳು ಯಾರು ಹಾಕ್ಬಾರ್ದು ಅಂತಾರೆ, ಇಡೀ ಬೆಂಗಳೂರು ಪೋಸ್ಟ್ರುಗಳು ಹಾಕ್ಕೊಂಡಿದ್ದೀರಾ. ನೀವೇ ಹೇಳೋದು, ಒಂದು ಕಡೆ ಹೇಳೋದು ಪೋಸ್ಟ್ರ್ ಹಾಕಬೇಡಿ ಅಂತ, ಇನ್ನೊಂದು ಕಡೆ ಹಾಕ್ಸೋದು. ಆದ್ದರಿಂದ ಇದು ಗಂಭೀರ. KRS ಅನ್ನೋದು ಭಾಳ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಜೀವ ನದಿ. ಇದೊಂಥರ ಇಲ್ಲೇನಾದರೂ ಮೋಸ ಮಾಡಿದ್ರೆ ರಾಜ್ಯದ ಜನ ನಿಮಗೆ, ಕಾಂಗ್ರೆಸ್ ಪಾರ್ಟಿಗೆ ಉಳಿಗಾಲ ಇಲ್ಲೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಈಗ ನೋಡಿ ತಮಿಳ್ನಾಡು, ಅವನು ನೆನ್ನೆ ಬಂದ ರಾಜಕಾರಣಿ, ಅವರು ನೆನ್ನೆ ಬಂದಂಥ ರಾಜಕಾರಣಿ, ರಾಜಕೀಯದ ಗಂಧ ಏನು ಗೊತ್ತೇ ಇಲ್ಲ. ಮುಖ್ಯಮಂತ್ರಿ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ. ಆಗಲೇ ತಮಿಳ್ನಾಡು ವಿಧಾನಸಭೆ ಕರೆದು ಮೇಕೆದಾಟು ಯೋಜನೆಗೆ ನಾವು ತಡೆ ಮಾಡ್ತೀರಿ, ಮಾಡಿ ನೋಡೋಣ ಅಂತೇಳಿ ಧಮಕಿ ಹಾಕಿ ರೆಸೊಲ್ಯೂಷನ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಏನೂ ಇಲ್ಲ, ದಿನ ಹೋಗೋದು, ಯಾವುದಾನ ಒಂದು ದೇವಸ್ಥಾನಕ್ಕೆ ಹೋಗೋದು, ನಾಮ ಹಾಕ್ಕೊಳ್ಳೋದು, ವಿಭೂತಿ ಹಾಕ್ಕೊಳ್ಳೋದು, ಬರೋದು.